ವಾರಣಾಸಿಯಲ್ಲಿ ಇವತ್ತು ಪ್ರಧಾನಮಂತ್ರಿಯವರ ರೋಡ್ ಶೋ ನಡೆಯುತ್ತೆ. ರೋಡ್ ಶೋಗೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಯಾಕಂದರೆ ರೋಡ್ ಶೋ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನವನ್ನು ಮತ್ತೊಂದು ಸರಿ ಮೋದಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಸಾಬೀತಾಗಿರುವಂಥದ್ದೇ ಅವರ ಶಕ್ತಿ ಪ್ರದರ್ಶನ, ಏನು ಸಾಮಾನ್ಯ ಅಲ್ಲ. ಎರಡೆರಡು ಬಾರಿ ಗೆದ್ದಿರುವಂಥದ್ದು ಸಾಮಾನ್ಯ ಸಂಗತಿಯಲ್ಲ. ಸಂಜೆ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾರತಿ ಕೂಡ ನಡೆಯುತ್ತೆ. ಇವತ್ತು ಪ್ರಧಾನಿ ರೋಡ್ ಶೋ ಅದ್ಧೂರಿಯಾಗಿ ನಡೀಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ರೋಡ್ ಶೋಗೂ ಮೊದಲು ಕಾಶಿ ವಿಶ್ವನಾಥನಿಗೆ ಪೂಜೆಯನ್ನು ಪ್ರಧಾನಿ ಸಲ್ಲಿಸ್ತಾರೆ. ವಾರಣಾಸಿಗೆ ತೆರಳೋ ಮುನ್ನ ಬಿಹಾರದಲ್ಲಿ 3 ಕಡೆಗೆ ರ್ಯಾಲಿ ಮಾಡ್ತಾರೆ. ಹಾಜಿಪುರ್, ಮುಜಫರ್ಪುರ್, ಸರನ್ನಲ್ಲಿ ರ್ಯಾಲಿ ಮಾಡ್ತಾರೆ. ಬಿಹಾರದಲ್ಲಿ ರ್ಯಾಲಿ ಬಳಿಕ ವಾರಣಾಸಿಗೆ ನರೇಂದ್ರ ಮೋದಿ ಪ್ರಯಾಣ ಮಾಡ್ತಾರೆ. ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಸಾಮಾನ್ಯ ಸಂಗತಿಯಲ್ಲ. ಯಾಕಂದರೆ ಮೋದಿ ಗೆದ್ದಾದ ಮೇಲೆ ಅಲ್ಲಿನ ಕ್ಷೇತ್ರದಲ್ಲಾಗಿರುವಂಥ ಬದಲಾವಣೆ ಇವತ್ತು ಕಾಶಿ ವಾರಣಾಸಿ ನೋಡಿದಂಥ ಸಂದರ್ಭದಲ್ಲಿ ಇದೇನೇನಾ ಅನ್ನಬೇಕು, ಅಷ್ಟರ ಮಟ್ಟಿಗೆ ಬದಲಾಗಿದೆ. ಸಂಜೆ 5 ಗಂಟೆಗೆ ಇವತ್ತು ರೋಡ್ ಶೋ. ಅದಾದಮೇಲೆ ಏನಂದರೆ ದಶಾಶ್ವಮೇಧ ಘಾಟ್ನಲ್ಲಿ ಅವರು ಗಂಗಾರತಿಯನ್ನು ಕೂಡ ಮಾಡ್ತಾರೆ. ಇದಕ್ಕೂ ಮೊದಲು ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗಿ ಅವರು ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ನಾಳೆ ಮೋದಿಯವರ ನಾಮಪತ್ರ ಸಲ್ಲಿಕೆ.